ಮಂತ್ಲಿ ಬಂದ್ಬಿಟ್ಟು 16,500 ಒಂದು 16,000 ಒಂದು 15,000 ಮಿನಿಮಮ್ ಆಗುತ್ತೆ ಸರ್ ಇದರಿಂದ. ಡೈಲಿ ಕ್ಯಾಲ್ಸಿಯಂ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಬೆಸ್ಟ್. ಆಮೇಲೆ ಉಪ್ಪು, ಈಗ ನೀರ್ ಕುಡಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಆಮೇಲೆ ಕ್ಯಾಲ್ಸಿಯಂ ಲಿಕ್ವಿಡ್ ಹಾಕಿದ್ರೆ, ಇಲ್ಲ ಲಿಕ್ವಿಡ್ ಇಲ್ಲ ಅಂತಂದ್ರೆ ಬೆಲ್ಲ ಸಿಗುತ್ತೆ ಮನೇಲಿ, ಬೆಲ್ಲ ಹಾಕ್ಬೇಕು. ಈ ತರ ಇಲ್ಲ ಬೆಲ್ಲ ಇಲ್ಲ ಅಂತಂದ್ರೆ ಕಬ್ಬು ಇರುತ್ತಲ್ಲ, ಕಬ್ಬನ್ನ ಹಾಕ್ಬೋದು. ಅದು ನಮ್ದು ಫಸ್ಟ್ ಆಕಳು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಮ್ಗೆ 18 ರಿಂದ 20 ಲೀಟರ್ ಕೊಡುತ್ತೆ ಸರ್. ಇವಾಗ ರೇಟ್ ಏನ್ ಬೀಳುತ್ತೆ ಸರ್ ಇದ್ರದ್ದು? ಒಂದು ಲೀಟರ್ಗೆ 40 ರೂಪಾಯಿ ಬೀಳುತ್ತೆ ಸರ್. ಆಮೇಲೆ ಸ್ವಲ್ಪ ಜಾಸ್ತಿ ಇರ್ಲಿ ಅಂತ ಇದು 20 ರಿಂದ 22 ಈ ತರ ಹಿಂಡತೆ ಇದು. ಇದು ಚೆನ್ನಾಗಿದೆ ರೇಟು, ಫ್ಯಾಟ್ ಎಲ್ಲ. ಈಗ ಮೇನ್ ಆಗಿ ಕ್ಯಾಲ್ಸಿಯಂ ಅಂದ್ರೆ, ಇವಾಗ ನಾವು ಹಾಲು ಕರಿತೀವಿ ಡೈಲಿ ಒಂದು 20 ರಿಂದ 22 ಲೀಟರ್ ಹಾಲು ಕರಿತೀವಿ ಅಂದ್ರೆ ಕ್ಯಾಲ್ಸಿಯಂ, ನೀರಿನ ಅಂಶ, ಉಪ್ಪಿನ ಅಂಶ ಇದೆಲ್ಲ ಜಾಸ್ತಿ ಹಾಲಲ್ಲಿ ಹೋಗ್ತಾ ಇರುತ್ತೆ. ಅದಕ್ಕೆ ನೀವು ಜಾಸ್ತಿ ಮಾಡ್ಬೇಕಂತ ಇದ್ದೀರಾ ಸರ್? ಸರ್ ಇದೆ ಸರ್, ಇನ್ನೂ ಪ್ಲಾನ್ ಇದೆ ಮಾಡ್ಬೇಕು. ಅದಕ್ಕಾಗಿ ಆ ಕಡೆ ಒಂದು ದೊಡ್ಡ ಶೆಡ್ ನಿರ್ಮಾಣ ಮಾಡಿದ್ವಿ ಆ ಕಡೆ. ಸರ್ ನೀವು ಫೀಡಿಂಗ್ ಎಲ್ಲ ಯಾವ ತರ ಕೊಡ್ತೀರಾ ಅದಕ್ಕೆ? ಇದು ದಿನಕ್ಕೆ ಲೆಕ್ಕ ಹಾಕಿದ್ರೆ ಎಷ್ಟು ಖರ್ಚು ಬರುತ್ತೆ ಫೀಡಿಂಗ್? ಸರ್ ಇವಾಗ ಒಂದ್ ಹಸುಗೆ ನಾವು ಡೈಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಒಂದು 200 ಬರುತ್ತೆ ಸರ್ ಒಂದ್ ಹಸುಗೆ. ಮತ್ತೆ ಇದು ಹಾಲಿಂದ ಎಷ್ಟಾಗುತ್ತೆ ಸರ್ ಇದು ದಿನಕ್ಕೆ? ಹಾಲಿಂದ ಬಂದ್ಬಿಟ್ಟು ನೀವೇ ನೋಡಿ ಸರ್, 40 ರೂಪಾಯಿ ಲೀಟರ್ಗೆ. ಒಂದು 20 ಲೀಟರ್, 20 ಅಷ್ಟೇ, 20 ಇಟ್ಕೊಳ್ಳಿ, 20 to 20. ಸರ್ ನಮಸ್ತೆ, ಕೃಷಿ ಪಯಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಈಗ ಹೋದ ವಿಡಿಯೋದಲ್ಲಿ ನೀವು ಮೇಕೆಗಳ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ರಿ. ಮತ್ತೆ ನೀವು ಮೇಕೆ ಅಷ್ಟೇ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದ್ವಿ. ಈಗ ಹಸುಗಳನ್ನು ಮಾಡಿದಿರ ಅಂತ ಗೊತ್ತಾಯ್ತು. ಈಗ ಸರ್ ನೀವು ಹಸುಗಳನ್ನ ಮಾಡ್ಬೇಕಂತ ನಿಮ್ ತಲೆಯಲ್ಲಿ ಹೆಂಗ್ ಬಂತು ಸರ್? ಸರ್ ಏನಿಲ್ಲ, ಮೇಕೆಗಳನ್ನ ಮಾಡಿದ್ವಿ. ಅಂದ್ರೆ ಫಸ್ಟ್ ನಾನು ಸ್ಟಾರ್ಟಿಂಗ್ ಬಂದಿದ್ದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ ಒಂದ್ 6 ಮಂತ್ ಆಗಿತ್ತು ಅಂತಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಮೇಕೆಗಳನ್ನ ಮಾಡಿದ್ವಿ. ಆ ಬಂದಿರೋ ಲಾಭದಿಂದ ಒಂದು ಹಸುದು ಚೆನ್ನಾಗಿ ಗ್ರೋತ್ ಇದೆ, ಲಾಭ ಇದೆ ಅಂತ ಗೊತ್ತಾಯ್ತು. ಒಂದು ಹಸು ತರಬೇಕು ಅಂತ ಬಂದಿರೋ ದುಡ್ಡು, ಆಡಿನಿಂದ ಬಂದಿರೋ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಒಂದು ಹಸುನ ತಗೊಂಡ್ ಬಂದೆ. ಬಂದ ಬಳಿಕ ನಮ್ದು ಇಲ್ಲೇ ಡೈರಿ ಎಲ್ಲ ಚೆನ್ನಾಗಿದೆ, ಇಲ್ಲೇ ನಿಯರ್ ಆಗತ್ತಲ್ಲ, ಹಿಂಗಾಗಿ ರೇಟ್ ಗೊತ್ತಿತ್ತು ಅದ್ರದ್ದು. ಆಮೇಲೆ ಚೆನ್ನಾಗಿ ಗ್ರೋತ್ ಇದೆ, ನಾವು ಅನ್ಕೊಂಡ್ಕಿಂತನೂ ಲಾಭ ಚೆನ್ನಾಗಿ ಬಂತು ಅದ್ರದ್ದು. ಅದಕ್ಕಾಗಿ ನೆಕ್ಸ್ಟ್ ಮಂತ್ ಅಲ್ಲಿ ಇನ್ನೊಂದು ಈ ಹಸುನ ತಗೊಂಡ್ ಬಂದ್ವಿ. ಸರ್ ಈಗ ಟೋಟಲ್ ಆಗಿ ಎಷ್ಟು ಹಸುಗಳಿದೆ ಸರ್? ಟೋಟಲ್ ಆಗಿ ಹಾಲು ಕೊಡ್ತಾ ಇರೋ ಹಸುಗಳು ಬಂದ್ಬಿಟ್ಟು ಇವೆರಡು, ಆಮೇಲೆ ಅದೊಂದು ಎಮ್ಮೆ, ಆಮೇಲೆ ಇದು ಏನಿದೆಯಲ್ಲ ಇದು ಮನೆಯಲ್ಲೇ ಬೆಳೆದಿರೋದು. ಇದು ಇವಾಗ ಫಸ್ಟ್ನೇ ಸೂಲ್ ಇದು. ಇನ್ನು ಇದೆಲ್ಲ ಇನ್ನೊಂದು 4 ಮಂತ್ಸ್ ಇದೆ ಸರ್ ಅದು. ಸರ್ ನಿಮ್ಮ ಮೊದಲನೇ ಆಕಳಿಗ ಎಷ್ಟು ಹಾಲು ಕೊಡುತ್ತೆ ಸರ್? ಮೊದಲನೇ ಆಕಳು ಬಂದ್ಬಿಟ್ಟು ಅದು ನಮ್ದು ಫಸ್ಟ್ ಆಕಳು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಮ್ಗೆ 18 ರಿಂದ 20 ಲೀಟರ್ ಕೊಡುತ್ತೆ ಸರ್ ಇವಾಗ ಸದ್ಯದಲ್ಲಿ. ರೇಟ್ ಏನ್ ಬೀಳುತ್ತೆ ಸರ್ ಇದ್ರದ್ದು? ಒಂದು ಲೀಟರ್ಗೆ 40 ರೂಪಾಯಿ ಬೀಳುತ್ತೆ ಸರ್. ಅದು 39, 40 ಈ ತರ. ಅಂದ್ರೆ ಪ್ಯಾಟ್ ಚೆನ್ನಾಗಿದೆ ಸರ್. ಅಂದ್ರೆ ಇದ್ರದ್ದು ಲಾಭ ಅನ್ಸಿ ನೀವು ಎರಡನೇ ಆಕಳ ತಂದಿದ್ದೀರಾ? ನಾವು ಮುಂಚೆ ಅಂದ್ರೆ ಗೊತ್ತಿತ್ತು ಸರ್ ಲಾಭ ಆಗತ್ತೆ ಅಂತ, ಬಟ್ ಇಷ್ಟೆಲ್ಲ ಇರತ್ತೆ ಅಂತ ಗೊತ್ತಿರ್ಲಿಲ್ಲ. ಸ್ವಲ್ಪ ಅಂದ್ರೆ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಕ್ಕೂ ಭಯ ಆಗತ್ತೆ ಸರ್ ಇದ್ರ ಮೇಲೆ. ಅಂದ್ರೆ ಜಾಸ್ತಿ ಇರತ್ತೆ ಇದ್ರ ರೇಟು, 1 ಲಕ್ಷದವರೆಗೂ. ನಾವು ಇದನ್ನ ತಂದಿರೋದು 75,000 ಕೊಟ್ಟು ತಂದಿರೋದು. ಬಟ್ ಅದು ದುಡ್ಡು ತುಂಬಾ ಜಾಸ್ತಿ ಆಗತ್ತೆ, ಅಕಸ್ಮಾತ್ ಏನಾದ್ರು ಆದ್ರೆ ಭಯ. ಅದಕ್ಕೆ ಸುಮ್ನೆ ಒಂದ್ ಇರ್ಲಿ ಅಂದ್ಬಿಟ್ಟು ತಂದಿದ್ವಿ. ಅದು ಆಮೇಲೆ ಪ್ಯಾಟು SNF ಚೆನ್ನಾಗ್ ಬಿತ್ತು, ಅಂದ್ರೆ ರೇಟ್ ಚೆನ್ನಾಗ್ ಬಿತ್ತು ಅದರದ್ದು. ಈ ತರ ಆಗಿ ಒಂದು ಆಮೇಲೆ ನಮ್ಮ ಏರಿಯಾಗ ಹೊಂದತ್ತೆ ಇಲ್ವಾ ಅಂತ ಗೊತ್ತಿರ್ಲಿಲ್ಲ, ಅದು ಒಂದ್ ಭಯ ಆಯ್ತು. ಈ ಕಡೆ ಸೈಡ್ ಅಷ್ಟೊಂದ್ ಯಾರು ಮಾಡಿಲ್ಲ, ಹಿಂಗಾಗಿ ನಮಗೂ ಭಯ ಇರತ್ತೆ ಸರ್. ಅದು ಅಂದ್ರೆ ಇನ್ವೆಸ್ಟ್ ಜಾಸ್ತಿ ಮಾಡಿರ್ತೀವಲ್ಲ, ಹಿಂಗಾಗಿ ತಗೊಂಡ್ ಬಂದ್ವಿ ಒಂದು. ಅದು ಚೆನ್ನಾಗಿ ಎಲ್ಲ ಹೊಂದ್ಕೊಂತು ಅದು. ಅದಕ್ಕೆ ಇರ್ಲಿ ಅಂತ ಅದು 20 ಲೀಟರ್ ತಂದಿದ್ವಿ. ಆಮೇಲೆ ಸ್ವಲ್ಪ ಜಾಸ್ತಿ ಇರ್ಲಿ ಅಂತ ಇದು 20 ರಿಂದ 22 ಈ ತರ ಹಿಂಡತೆ ಇದು. ಇದು ಚೆನ್ನಾಗಿದೆ ರೇಟು, ಫ್ಯಾಟ್ ಎಲ್ಲ. ಹಿಂಗಾಗಿ ಇದನ್ನೊಂದು ತಗೊಂಡ್ ಬಂದ್ವಿ. ಈಗ ಇನ್ನೂ ಜಾಸ್ತಿ ಮಾಡ್ಬೇಕಂತ ಇದಾರೆ ಸರ್? ಸರ್ ಇದೆ ಸರ್, ಇನ್ನೂ ಪ್ಲಾನ್ ಇದೆ ಮಾಡ್ಬೇಕು. ಅದಕ್ಕಾಗಿ ಆ ಕಡೆ ಒಂದು ದೊಡ್ಡ ಶೆಡ್ ನಿರ್ಮಾಣ ಮಾಡಿದ್ವಿ ಆ ಕಡೆ. ಇದೊಂದು ಮನೆ ಹಸು, ಇನ್ನೊಂದು 4 ಮಂತ್ಸ್ ಆಗತ್ತೆ ಇದು. ಅದಾದ್ಮೇಲೆ ಡೆಲಿವರಿ ಆಗತ್ತೆ. ಒಂದ್ ಇರ್ಲಿ ಯಾವ್ದಕ್ಕೂ ಅಂತ ಒಂದ್ ಎಮ್ಮೆನ ಇಟ್ಕೊಂಡಿದೀವಿ. ಸರ್ ನೀವೀಗ ಮೇವಿನ ವಿಚಾರಕ್ಕೆ ಬಂದ್ರೆ ಮೇವು ಯಾವ್ಯಾವ ತರದ್ದು ಕೊಡ್ತೀರಾ, ಏನೇನ್ ಕೊಡ್ತೀರಾ ಸರ್? ಸರ್ ಇವಾಗ ಮೇವಿಂದು ಅಂತಂದ್ರೆ ನಮ್ ಕಡೆ ಜಾಸ್ತಿ ನೀರಾವರಿ ಇಲ್ಲ ಇಲ್ಲಿ. ಹೀಗಾಗಿ ನಾವು ನೆಫಿಯರ್ ಅಂದ್ರೆ ಹುಲಿಮೇವು ಅಂತೀವಲ್ಲ, ಅದನ್ನ ಹಾಕೊಂಡಿದೀವಿ. ಅದಕ್ಕೆ ಡ್ರಿಪ್ ಮಾಡಿದೀವಿ. ಅದನ್ನ 1 ಟೈಮ್ ಹಾಕ್ತಿವಿ ನಾವು. ಆಮೇಲೆ ಬಿಟ್ರೆ ಈಗ ಮೆಕ್ಕೆಜೋಳ ಇರತ್ತಲ್ಲ, ಅದ್ರದೆಲ್ಲ ಕಣಕಿ ಇಟ್ಕೊಂಡಿರ್ತೀವಿ ನಾವು. ಆಮೇಲೆ ಅದನ್ನ ಹಾಕ್ತಿವಿ, ಒಣ ಹುಲ್ಲು ಅಂತ ಅದನ್ನ ಹಾಕ್ತಿವಿ. ಆಮೇಲೆ ನೇಪಿಯರ್, ಹಸಿ ಹುಲ್ಲು. ಆಮೇಲೆ ಮಳೆಗಾಲದಲ್ಲಿ ಎಲ್ಲ ಈ ಮೆಕ್ಕೆಜೋಳದೆಲ್ಲ ಸೈಲೇಜ್ ಮಾಡ್ತಾರಲ್ಲ ಸರ್, ಸೈಲೇಜ್ ಮಾಡಿ ಇಟ್ಕೊಂಡಿದೀವಿ.
ಒಂದು 6 ಟನ್ ಸೈಲೇಜ್ ಮಾಡಿ ಇಟ್ಕೊಂಡಿದ್ವಿ ನಾವು ಮುಂಚೆನೆ. ಅದನ್ನ ಇವಾಗ ಹಾಕ್ತಾ ಇದೀವಿ. ಸೈಲೇಜ್ ಇಂದ ಯೂಸ್ ಆಗುತ್ತಾ ಸರ್? ಅದೇನಾದ್ರು ಚೇಂಜಸ್ ಏನಾದ್ರು ಆಗಿದೆ ಸರ್ ಸೈಲೇಜ್ ಇಂದ ರಿಸಲ್ಟ್ ಇದೆ ಸರ್. ನಾವು ಮುಂಚೆ ಇವಾಗ 15 ಡೇಸ್ ಆಯ್ತು ಹಾಕ್ತಾ ಇದೀವಿ. ಇವಾಗ ನೋಡಿದ್ರೆ ಒನ್ ವೀಕ್ ಅಲ್ಲೇ ರಿಸಲ್ಟ್ ಬಂತು ಸರ್. ಅಂದ್ರೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಸರ್. ಎಷ್ಟಾಗುತ್ತೆ ಸರ್ ನಿಮ್ ಪ್ರಕಾರ? ಎಷ್ಟಾಗಿದೆ? 1 ಲೀಟರ್ 1.5 2 ಲೀಟರ್ ವರೆಗೂ ಜಾಸ್ತಿ ಆಗುತ್ತೆ ಸರ್. ಅದು ಚೆನ್ನಾಗಿದೆ. ಸೈಲೇಜು ಚೆನ್ನಾಗಿದೆ, ಮಾಡ್ಕೋಬಹುದು. ಅಂದ್ರೆ ನಾವು ಮೆಕ್ಕೆಜೋಳದಿಂದ ಮಾಡಿರೋದು ಸೈಲೇಜು ಬೇರೆ ಬೇರೆ ಮಾಡ್ತಾರೆ, ನಾವು ಮೆಕ್ಕೆಜೋಳದಿಂದ ಮಾಡಿರೋದು. ಸರ್ ನೀವು ಮೇವಿನ ವಿಚಾರಕ್ಕೆ ಬಂದ್ರೆ ಎಷ್ಟು ಕೆಜಿ ಕೊಡ್ತೀರಿ ಒಂದ್ ಹಸುವಿಗೆ? ಸರ್ ನಾವು ಅಂದ್ರೆ ಇವಾಗ ಮೇನ್ ಆಗಿ ಇರೋದು ಈಗ ಮೇವು ಹಾಕೋದು, ಆಮೇಲೆ ನೀರಿಂದು ಇವೆಲ್ಲ ಚೆನ್ನಾಗಿರ್ಬೇಕು. ಅಂದ್ರೆ ನಮ್ದು ಇದು ಹಳೆ ಶೆಡ್ ಆಗಿರೋದ್ರಿಂದ ನಾವು ನೀರಿನ ವ್ಯವಸ್ಥೆ ಏನ್ ಮಾಡಿಲ್ಲ. ಡೈಲಿ 3-4 ಟೈಮ್ಸ್ ಕುಡಿಸ್ತೀವಿ. ಆಮೇಲೆ ಮೇವಿನ ವಿಷಯಕ್ಕೆ ಬಂದ್ರೆ ಈಗ ಹಸಿ ಮೇವು ಏನ್ ಹಾಕ್ತಿವಲ್ಲ ಅದನ್ನ ಕಟ್ ಮಾಡಿ ಒಂದು 25 ಕೆಜಿ ಹಾಕ್ತಿವಿ. ಅಂದ್ರೆ ನಮ್ದು ಇದನ್ನಿದೆ, 25 ಕೆಜಿ ಹಾಕ್ತಿವಿ. ಒಣ ಹುಲ್ಲು ಬಂದ್ಬಿಟ್ಟು 6-7 ಕೆಜಿ ಹಾಕ್ತಿವಿ ಡೈಲಿ. ಅಂದ್ರೆ ಒಂದ್ ಡೈಲಿ ಅದನ್ನು ಹಾಕ್ಬೇಕು, ಇದನ್ನು ಹಾಕ್ಬೇಕು, ಒಣ ಹುಲ್ಲನ್ನ ಹಾಕ್ಬೇಕು, ಹಸಿ ಹುಲ್ಲನ್ನ ಹಾಕ್ಬೇಕು. ಆಮೇಲೆ 24 hours ಸ್ವಚ್ಛ ನೀರಿದ್ರೆ ಬೆಸ್ಟ್. ಅಂದ್ರೆ ನಾವು ಈಗ ಹೊಸ ಶೆಡ್ ಮಾಡ್ತಾ ಇದೀವಿ, ಅದ್ರಲ್ಲೆಲ್ಲ ಅದ್ರದ್ದು ವ್ಯವಸ್ಥೆ ಮಾಡ್ತಾ ಇದೀವಿ. ಅಂದ್ರೆ ನಿಮ್ ಪ್ರಕಾರ ಸಮತೋಲನ ಆಹಾರ ಕೊಡ್ಬೇಕಾಗತ್ತೆ ಸರ್. ಇವಾಗ ಇದು ಜಾಸ್ತಿ ಹಾಲು ಕೊಡತ್ತಲ್ಲ, ಹಿಂಗಾಗಿ ಆಹಾರನು ಚೆನ್ನಾಗಿರ್ಬೇಕು. ಆಮೇಲೆ ಅದ್ರ ಜೊತೆ 75% ಹಾಲು ಕೊಡತ್ತಂದ್ರೆ ಅದಕ್ಕೆ ನೀರಿನ ಅಂಶ ಇರತ್ತೆ. 75% ನೀರಿನ ಅಂಶ ಇರತ್ತೆ. ಅದಕ್ಕೆ 24 hours ನೀರಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಚೆನ್ನಾಗಿ ಜಾಸ್ತಿ ನೀರ್ ಕುಡಿಬೇಕು. ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರ ಸರ್, ಈಗ ಹಸಿ ಮೇವು ಒಂದಿನ ಪೂರ್ತಿ ಹಸಿ ಮೇವು ಹಾಕ್ತಾರೆ, ಒಂದಿನ ಒಣ ಮೇವು ಹಾಕಿ ಬಿಡ್ತಾರೆ. ಆತರ ಮಾಡ್ಬಾರ್ದು ಸರ್. ಆತರ ಮಾಡಿದ್ರೆ ಅಂದ್ರೆ ಇವಾಗ ಹಾಲಿನ ಇಳುವರಿ ಕಡಿಮೆ ಆಗತ್ತೆ ಸರ್. ಆಮೇಲೆ ಅವಕ್ಕೂ ಪ್ರೋಟೀನ್ ಅಂಶ ಅದು ಸಿಗಲ್ಲ ಸರ್, ಅದು ಜಾಸ್ತಿ. ಇವಾಗ ಮಾರ್ನಿಂಗ್ ಟೈಮ್ ಅಲ್ಲಿ ನೀವು ಶೆಡ್ಯೂಲ್ ಮಾಡ್ಕೋಬೇಕಾಗತ್ತೆ. ಮಾರ್ನಿಂಗ್ ಟೈಮು 25 ಕೆಜಿ ಇಷ್ಟು ಗಂಟೆಗೆ ಮಾರ್ನಿಂಗ್ ಟೈಮ್ ಅಲ್ಲಿ ಹಾಕಿದ್ರೆ ಈವ್ನಿಂಗ್ ಟೈಮ್ಗೆ ಮಿಡಲ್ ಅಲ್ಲಿ ಏನ್ ಹಾಕೋದಿಲ್ಲ. ಅವಾಗ ನೀರ್ ಕುಡಿಸ್ಕೊಂತಿದ್ರೆ ಸಾಕು. ಮಧ್ಯಾಹ್ನ ಹಾಕ್ಬೇಕು ಇವಾಗ ಏನಿಲ್ಲ. ಮಾರ್ನಿಂಗ್ ಟೈಮ್ ಫುಲ್ ಆಗಿ ಒಂದ್ ಟ್ರೇ ತುಂಬಿಟ್ರೆ, ಇದೆಲ್ಲ ತುಂಬಿಟ್ರೆ 25 ಕೆಜಿ ಅದನ್ನ ತಿಂದು ಮಲ್ಕೊಳತ್ತೆ. ಅದೆಷ್ಟು ಮೆಲ್ಕ್ ಆಡ್ಸತ್ತಲ್ಲ ಅಷ್ಟು ಅದಕ್ಕೂ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ಆಮೇಲೆ ಹಾಲಿನ ಇಳುವರಿನೂ ಹೆಚ್ಚಾಗುತ್ತೆ. ಆಮೇಲೆ ನೈಟ್ ಟೈಮ್ ಅಲ್ಲಿ ಮಲ್ಕೋಬೇಕಾದ್ರೆ ಒಂದ್ ಟೈಮು ಮಾರ್ನಿಂಗ್ ಹಸಿ ಹುಲ್ ಕೊಟ್ಟಿದ್ರೆ ಈವ್ನಿಂಗ್ ಮಲ್ಕೋಬೇಕಾದ್ರೆ 6 to 7 6-7 ಕೆಜಿ ಹಸಿ ಒಣ ಹುಲ್ನ ಕೊಟ್ರೆ ಸಾಕು. ನೈಟ್ ಮಲ್ಕೋಬೇಕಾದ್ರೆ ಇಲ್ಲ ಅಂತಂದ್ರೆ ಒಂದೊಂದ್ ಹಸು ಏನಾಗತ್ತ ಅಂತಂದ್ರೆ ಬರೀ ಈಗ ನಮ್ದೇ ನೋಡಿ, ಅದು ಒಣ ಹುಲ್ಲು ಹಾಕಿದ್ರು ಎಲ್ಲಾ ಖಾಲಿ ಮಾಡತ್ತೆ, ಹಸಿ ಹುಲ್ಲು ಹಾಕಿದ್ರು ಎಲ್ಲಾ ಖಾಲಿ ಮಾಡತ್ತೆ. ಬಟ್ ಇದೇನ್ ಮಾಡತ್ತ ಅಂತಂದ್ರೆ ಹಸಿ ಹುಲ್ನ ಎಲ್ಲ ತಿನ್ನತ್ತೆ ನೀಟಾಗಿ, ಒಣ ಹುಲ್ನ ಸ್ವಲ್ಪ ಬಿಟ್ಟು ಬಿಡತ್ತೆ. ಅದು ಅಂತ ಹಸು ಇದ್ರೆ ಏನ್ ಮಾಡ್ತೀವಿ ನಾವು, ಈಗ 25 ಕೆಜಿ ಕೊಡ್ತೀವಲ್ಲ ಅದನ್ನ ಅರ್ಧ ಭಾಗ ಮಾಡ್ಕೊಂಡು, ಅಂದ್ರೆ 2 ಮಿಕ್ಸ್ ಮಾಡ್ತೀವಿ, ಒಣ ಹುಲ್ಲು ಹಸಿ ಹುಲ್ಲು ಮಿಕ್ಸ್ ಮಾಡಿ ಹಾಕಿದ್ರೆ ಅದು ಎಲ್ಲಾನು ತಿನ್ಕೊಳತ್ತೆ. ಈ ತರ ಮಾಡ್ಕೋಬಹುದು. ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಮೇವು ಕೊಡ್ತೀರಾ? ಆಮೇಲೆ ಈವ್ನಿಂಗ್ ಎಷ್ಟು ಗಂಟೆಗೆ ಕೊಡ್ತೀರಾ? ನಾವು ಮಾರ್ನಿಂಗ್ 5 ಗಂಟೆಗೆ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎಲ್ಲ 8 ಗಂಟೆ ಅಂದ್ರೆ ನಾವು ಹುಲ್ನ ಹಾಕ್ತಿವಿ. ಆಮೇಲೆ ಅಷ್ಟು ಮಾಡಿ 12 ಗಂಟೆ ನೀರೆಲ್ಲ ಕುಡಿಸಿ ಮಲಗ್ತವೆ ಅವು. ಈ ಟೈಮಲ್ಲಿ ಏನಿರಲ್ಲ. ಆಮೇಲೆ ನೀರ್ ಹಾಕೊಂಡಿರ್ತೀವಿ ಅವಾಗ. ಆಮೇಲೆ ಈವ್ನಿಂಗ್ ಬಂದ್ಬಿಟ್ಟು ನಾವೆಲ್ಲ ಹಾಲ್ ಕರ್ದು ಎಲ್ಲ ಮೊಸರು ಎಲ್ಲ ಇಟ್ಟು ಅವಾಗೂ 7 ಗಂಟೆಗೆ 8 ಗಂಟೆ ಒಳಗಡೆ ಕೊಡ್ತೀವಿ. ಅಷ್ಟ್ ತಿಂದು ಮಲ್ಕೊಳತ್ತೆ ಸರ್. ದಿನಕ್ಕೆ 2 ಟೈಮ್ ಕೊಡ್ತೀವಿ ಸರ್ ಅಷ್ಟೇ. ಮೆಲಕ್ ಹಚ್ಬೇಕು ಸರ್. ಅದು ಇವಾಗ ಮಾರ್ನಿಂಗ್ 1 ಟೈಮ್ ಫುಲ್ ಮೇಯಿಸ್ಬೇಕು ಅದನ್ನ. ಈ ತರ ಯಾವತ್ತು ಈ ತರ ಮೆಲ್ಕ್ ಹಾಕೊಂಡಿರ್ಬೇಕು. ಇವಾಗ ನೀವು ಹುಲ್ನ ಯಾವತ್ತು ಕಂಟಿನ್ಯೂಸ್ ಆಗಿ ಇಲ್ಲಿ ಸ್ಟೋರ್ ಮಾಡಿದ್ರೆ ಅದ್ ಯಾವಾಗ್ಲೂ ತಿಂತಾನೆ ಇರುತ್ತೆ. ತಿಂದದೆಲ್ಲ ಸೆಗಣಿ ಹಾಕತ್ತೆ. ಅದೆಲ್ಲ ವೇಸ್ಟ್ ಸರ್. ಅದು ಅಂದ್ರೆ ಹಾಲಿನ ಇಳುವರಿ ಜಾಸ್ತಿ ಆಗಲ್ಲ. ಹಾಕಿದ್ರೆ ಬೆಸ್ಟ್, ಇಲ್ಲ ಅಂತಲ್ಲ, ಒಬ್ಬೊಬ್ರು ಹಾಕ್ತಾರೆ. ಬಟ್ ಇಳುವರಿ ನಾನು ನೋಡಿದೀನಿ, ಟ್ರೈ ಮಾಡಿ ನೋಡಿದೀನಿ. ಮಧ್ಯಾಹ್ನನೂ ಹಾಕಿದೀನಿ, ಇದನ್ನೆಲ್ಲ ಫುಲ್ ಮಾಡಿದೀನಿ. ಬಟ್ ಹಾಲಿನ ಇಳುವರಿ ಕಡಿಮೆ ಆಗತ್ತೆ ಸರ್. ಅದು 1-2 ಲೀಟರ್ ಕಡಿಮೆ ಆಗತ್ತೆ. ಮಾರ್ನಿಂಗ್ 1 ಟೈಮ್ ಫುಲ್ ಅವ್ ಎಷ್ಟು ತಿನ್ನತ್ತಲ್ಲ ತಿನ್ಸ್ಬಿಡ್ತೀನಿ. ತಿಂದು ಈ ತರ ಮೆಲ್ಕ್ ನೋಡಿ, 2 ಮೆಲ್ಕ್ ಹಚ್ಚಿದೆ ಇವಾಗ. ಈ ತರ ಆದ್ರೆ ಹಾಲಿನ ಇಳುವರಿನ ಜಾಸ್ತಿ ಆಗತ್ತೆ ಸರ್. ಅದು ಯಾವತ್ತು ಮೆಲ್ಕ್ ಹಚ್ಚಿರ್ಬೇಕು. ಆಮೇಲೆ ಈವ್ನಿಂಗ್ ಬಂದ್ಬಿಟ್ಟು 1 ಟೈಮ್ ಹಾಕಿದ್ರೆ ನೈಟ್ ಎಲ್ಲ ಮೆಲ್ಕ್ ಆಗುತ್ತೆ. ಈ ತರ ಮಾಡ್ಬೇಕು, ಬೆಸ್ಟ್ ಅದು.
ಸರ್ ನೀವು ಫೀಡಿಂಗ್ ಎಲ್ಲ ಯಾವ ತರ ಕೊಡ್ತೀರಾ ಅದಕ್ಕೆ? ಸರ್ ಫೀಡಿಂಗ್ ಅಂದ್ರೆ ಈಗ ಮಾರ್ನಿಂಗ್ ಟೈಮ್ ಬಂದ್ಬಿಟ್ಟು ನಾವು ಹತ್ತಿ ಹಿಂಡಿ ಅಂತ ಬರುತ್ತೆ, ಆಮೇಲೆ ಗೋಳಿ ಫೀಡ್ ಅಂತ ಬರುತ್ತೆ, ಆಮೇಲೆ ಇದು ಮೆಕ್ಕೆಜೋಳ ಬರುತ್ತಲ್ಲ, ಗೊಂಜಾಳ ಮುಸ್ರಿ ನಾವು ಮೆಕ್ಕೆಜೋಳ ಬೆಳಿತೀವಲ್ಲ ಅದನ್ನ ಗಿರ್ನಿಗೆ ಹಾಕ್ಬಿಟ್ಟು ಹಿಟ್ ತರ್ತೀವಿ, ಅದು ಆಗತ್ತೆ. ಈಗ ಒಂದ್ ಆಕಳಿಗೆ ಎಷ್ಟು ಕೊಡ್ತೀರಾ ಸರ್? ಏನ್ ಸರ್ ಎಷ್ಟು ಕೆಜಿ? ಒಂದು ಎಲ್ಲ ಸೇರಿ ಟೋಟಲ್ ಆಗಿ ನಾವು ಮಿಕ್ಸ್ ಮಾಡಿ ಒಂದು 2.5-3 kg ಕೊಡ್ತೀವಿ ಒಂದ್ ಟೈಮ್ಗೆ. ಮಾರ್ನಿಂಗ್ ಒನ್ ಟೈಮ್, ಈವ್ನಿಂಗ್ ಒನ್ ಟೈಮ್ ಕೊಡ್ತೀವಿ. ಆಮೇಲೆ ಅದರಲ್ಲಿ ಲಿಕ್ವಿಡ್ ಇದು ಬರುತ್ತೆ ನಿಮ್ಗೆ, ಕ್ಯಾಲ್ಸಿಯಂ ಲಿಕ್ವಿಡ್ ಪೌಡರ್ ಬರುತ್ತೆ. ಪೌಡ್ರು ಒಂದ್ಸಲಿ ನೋಡಿದ್ವಿ, ಬಟ್ ಅದೊಂದು ಅಷ್ಟೊಂದು ಏನ್ ಸರಿ ಅನ್ಸ್ಲಿಲ್ಲ. ಲಿಕ್ವಿಡ್ ಚೆನ್ನಾಗಿದೆ, ಲಿಕ್ವಿಡ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ಮೇನ್ ಆಗಿ ಕ್ಯಾಲ್ಸಿಯಂ ಅಂದ್ರೆ ಇವಾಗ ನಾವು ಹಾಲ್ ಕರಿತೀವಿ, ಡೈಲಿ ಒಂದು 20-22 ಲೀಟರ್ ಹಾಲ್ ಕರಿತೀವಿ ಅಂದ್ರೆ ಕ್ಯಾಲ್ಸಿಯಂ, ನೀರಿನ ಅಂಶ, ಉಪ್ಪಿನ ಅಂಶ ಇದೆಲ್ಲ ಜಾಸ್ತಿ ಹಾಲಲ್ಲಿ ಹೋಗ್ತಾ ಇರತ್ತೆ. ಅದಕ್ಕೆ ನೀವು ಡೈಲಿ ಕ್ಯಾಲ್ಸಿಯಂ ಸ್ವಲ್ಪ ಸ್ವಲ್ಪ ಕೊಟ್ರೆ ಬೆಸ್ಟ್. ಆಮೇಲೆ ಉಪ್ಪು, ಈಗ ನೀರ್ ಕುಡಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಆಮೇಲೆ ಕ್ಯಾಲ್ಸಿಯಂ ಲಿಕ್ವಿಡ್ ಹಾಕಿದ್ರೆ, ಇಲ್ಲ ಲಿಕ್ವಿಡ್ ಇಲ್ಲ ಅಂತಂದ್ರೆ ಬೆಲ್ಲ ಸಿಗುತ್ತೆ ಮನೇಲಿ, ಬೆಲ್ಲ ಹಾಕ್ಬೇಕು. ಈ ತರ ಇಲ್ಲ ಬೆಲ್ಲ ಇಲ್ಲ ಅಂತಂದ್ರೆ ಕಬ್ಬ್ ಇರತ್ತಲ್ಲ, ಕಬ್ನ ಹಾಕ್ಬೋದು. ಬಟ್ ಕ್ಯಾಲ್ಸಿಯಂ ನ ಯೂಸ್ ಮಾಡ್ಬೇಕು ಜಾಸ್ತಿ ಇದಕ್ಕೆ. ಇದು ದಿನಕ್ಕೆ ಲೆಕ್ಕ ಹಾಕಿದ್ರೆ ಎಷ್ಟು ಖರ್ಚು ಬರುತ್ತೆ ಫೀಡಿಂಗ್? ಸರ್ ಇವಾಗ ಒಂದ್ ಹಸುಗೆ ನಾವು ಡೈಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಖರ್ಚು ಅಂದ್ರೆ ಇವಾಗ ಇದು ಹುಲ್ಲದೆಲ್ಲ ಬಂದ್ಬಿಟ್ಟು ಇದು ಮನೆದೇ ಇರುತ್ತೆ ಸ್ವಂತದ್ದು. ಫೀಡಿಂಗ್ ಅಷ್ಟೇ ಅಂತಂದ್ರೆ ಒಂದು 200 ಬರುತ್ತೆ ಸರ್ ಒಂದ್ ಹಸುಗೆ. ಮತ್ತೆ ಇದು ಹಾಲಿಂದ ಎಷ್ಟಾಗುತ್ತೆ ಸರ್? ಇದು ಒಂದ್ ಎವರೇಜ್ ಆಗಿ ಹಿಡಿದ್ರು 38 ಆಗತ್ತೆ ಸರ್ ಇದ್ರದ್ದು. 38 ನೋಡಿ ಸರ್ ನಿಮ್ಗೆ ಎಷ್ಟಾಗತ್ತೆ ಅಂತಂದ್ರೆ, ಅಂದ್ರೆ ಎವರೇಜ್ ಆಗಿ ದಿನಕ್ಕೆ 38 ರೂಪಾಯಿ, 38 ರೂಪಾಯಿ ಒಂದ್ ದಿವಸಕ್ಕೆ 38 ರೂಪಾಯಿ ಒಂದ್ ಲೀಟರ್ಗೆ ಅಂದ್ರೂ ನಮ್ಗೆ 20 ಲೀಟರ್ ಅಂದ್ರೂ 760 ರೂಪಾಯಿ ಅಂದ್ರೆ 760 ರೂಪಾಯಿ ಆಗತ್ತೆ ಸರ್. 760ರಲ್ಲಿ ಈಗ ನೀವು ಫೀಡಿಂಗ್ ಮೈನಸ್ ಮಾಡಿದ್ರೆ ಅಂದ್ರೆ 220 ಹಿಡೀರಿ, 550 ರೂಪಾಯಿ, 540 ರೂಪಾಯಿ. ತಿಂಗಳಿಗೆ ಎಷ್ಟಾಗುತ್ತೆ ಸರ್ ಇದು? ಅಂದ್ರೆ ಒಂದಕ್ಕೆ ಡೈಲಿ ಬಂದ್ಬಿಟ್ಟು 550 ವರೆಗೂ ಆಗತ್ತೆ. ನಿಮ್ಗೆ ಮಂತ್ಲಿ ಬಂದ್ಬಿಟ್ಟು 16,500, ಒಂದ್ 16,000, ಒಂದು 15,000 ಮಿನಿಮಮ್ ಆಗತ್ತೆ ಸರ್ ಇದ್ರಿಂದ. ಅಂದ್ರೆ ನಮ್ ಏರಿಯಾದಲ್ಲಿ, ಒಂದೊಂದು ಏರಿಯಾದಲ್ಲಿ ರೇಟ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಡೈರಿ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮಲ್ಲಿ ನಮಗ್ ಬರ್ತಾ ಇರೋದು ಇಷ್ಟ ಸರ್. ಒಂದ್ ಹಸುವಿಂದ ನಾವು ಅನ್ಕೊಂಡಿರ್ಲಿಲ್ಲ ಸರ್, ಒಂದ್ ಮಿನಿಮಮ್ ಒಂದು 10,000 ಬಂದ್ರೆ ಸಾಕು ಅಂತ ಅಂತಿದ್ವಿ. ಬಟ್ ಜಾಸ್ತಿನೇ ಇದೆ, ಏನಿಲ್ಲ ಪರವಾಗಿಲ್ಲ, ಮಾಡ್ಬೋದು. ಸರ್ ಈಗ ಡೈರಿ ಫಾರ್ಮ್ ಅಲ್ಲಿ ಲಾಸ್ ಆದವರು ಇದ್ದಾರೆ, ಮತ್ತೆ ಪ್ರಾಫಿಟ್ ಆದವರು ಇದ್ದಾರೆ. ಈಗ ನಿಮ್ ಪ್ರಕಾರ ಇದು ಕಷ್ಟ ಅಂತೀರಾ, ಇಲ್ಲ ಮಾಡ್ಕೊಂಡು ಹೋಗ್ಬೋದು ಅಂತೀರಾ? ಮಾಡ್ಕೊಂಡು ಹೋಗ್ಬೋದು ಸರ್, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಅದೊಂದು ಸ್ವಲ್ಪ ನೀವು ನೋಡ್ಕೊಂಡ್ ಮಾಡ್ಬೇಕಾಗತ್ತೆ. ಒಬ್ಬರು ನೋಡಿ ನೀನ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಅಂದ್ರೆ ಅನುಭವ ತಗೊಂಡು ಮಾಡಿದ್ರೆ ಒಳ್ಳೇದು. ಮಾಡ್ಬೇಕು. ನಿಮ್ಗೆ ಬೇಕಂತಂದ್ರೆ ಅದ್ರ ಬಗ್ಗೆನೂ ಫುಲ್ ಆಗಿ ಡೀಟೇಲ್ಸ್ ಕೊಡ್ತೀನಿ. ಇವಾಗ ಸ್ವಲ್ಪ ಓಕೆ ಸರ್, ಇದು ನೀವ್ ಅಂದಂಗೆ ಇದು ಲೆಂತ್ ಆಯ್ತು ವಿಡಿಯೋ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಸಕ್ಸಸ್ ಆಗ್ಬೇಕು, ಯಾವ ತರ ಮಾಡಿದ್ರೆ ಹಸುಗಳಿಗೆ ಆರೋಗ್ಯವಾಗಿರ್ತವೆ, ಆಮೇಲೆ ಹಾಲು ಜಾಸ್ತಿ ಕೊಡ್ತವೆ, ಇದೆಲ್ಲ ಮಾಹಿತಿನ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ. ಯಾಕಂದ್ರೆ ನಿಮಗೆ ನಾನು ವಿಡಿಯೋ ತುಂಬಾ ನೋಡಿದೀನಿ, ಯಾಕಂದ್ರೆ ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದೀನಿ ಯಾವ ತರ ಏನು ಅಂತ. ಬಟ್ ನನ್ನ ಪ್ರಕಾರ ನಾನು ಏನು ವಿಡಿಯೋ ನೋಡಿದಿನಲ್ಲ ಎಲ್ಲದಲ್ಲೂ ನೋಡಿದ ಪ್ರಕಾರ ಹಸು ಮಾಡಿದ್ರೆ ಲಾಭ ಇದೆ, ಇಷ್ಟು ಲಾಭ ಇದೆ. ಇವಾಗ ಇಷ್ಟುವರೆಗೂ ನಾನು ಏನು ಹೇಳಿದ್ನಲ್ಲ ಈ ತರ ಎಲ್ಲ ವಿಡಿಯೋದಲ್ಲಿ ಈ ತರ ಹೇಳಿರ್ತಾರೆ ಸರ್. ನೆಕ್ಸ್ಟ್ ವಿಡಿಯೋ ನೀವೇನ್ ಮಾಡ್ತೀನಿ ಅಂತಿರಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಆದ ಅನುಭವ ಅಂದ್ರೆ ಯಾವ ತರ ಕಷ್ಟನೂ ಇದೆ ಸರ್. ಈಗ ನಾವು ಈಗ ಹುಲ್ಲು ಹಾಕ್ತಿವಿ, ನಿಮ್ ವಿಡಿಯೋದಲ್ಲಿ ಏನ್ ಮಾಡ್ತೀವಿ, ಹುಲ್ಲು ಹಾಕ್ತಿವಿ, ಅದ್ ತಿನ್ಕೊಳತ್ತೆ, ಹಾಲ್ ಕರಿತೀನಿ, ಅದ್ರ ರೇಟ್ ಎಷ್ಟು ಬಂತು. ಬಟ್ ಅದು ಹುಲ್ಲು ಎಲ್ಲಿಂದ ತರ್ತೀವಿ, ಆಮೇಲೆ ಬೇಸಿಗೆಯಲ್ಲಿ ಈಗ ನಮ್ಮಲ್ಲಿ ಹುಲ್ಲು ಇರಲ್ಲ, ಅದನ್ನ ಇಲ್ಲಿಂದ ಸ್ಟೋರ್ ಮಾಡ್ಕೊಂತೀವಿ, ಎಷ್ಟು ಅದಕ್ಕೆ ಖರ್ಚಾಗತ್ತೆ, ಇದು ಎಲ್ಲ ಇದೆ ಸರ್. ಇನ್ವೆಸ್ಟ್ ಮಾಡ್ಬೇಕಾಗತ್ತೆ, ಕಷ್ಟನೂ ಇರತ್ತೆ. ಅದೆಲ್ಲ ನನ್ಗೆ ಅನುಭವ ಆಗಿದೆ ಸರ್. ಇವಾಗ ಅದನ್ನೆಲ್ಲ ನಿಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಂತಂದ್ರೆ ಎಲ್ಲ ಶೇರ್ ಮಾಡ್ಕೊಂತೀನಿ. ಓಕೆ ಸರ್, ಓಕೆ. ಇದು ತುಂಬಾ ಲೆಂತ್ ಆಯ್ತು ಸರ್ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ, ಎಲ್ಲ ಇನ್ಫಾರ್ಮೇಶನ್ ಅದರಲ್ಲಿ ಕಲೆಕ್ಟ್ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್.